ಸ್ವಾಗತಂ ಸುಸ್ವಾಗತಂ. ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ NS ಟ್ರೈಲರ್ ನಮ್ಮ ಚಾನಲ್ಗೆ ಸ್ವಾಗತ ಅಂತೇಳಿ ಹಿಡಗುಂದಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ರಾತ್ರಿ ಬಂದು ಇಲ್ಲೇ ಮಕ್ಕಂಡಿದ್ವಿ ಬಿಜಾಪುರ ಹತ್ರ. ಬಿಜಾಪುರದಿಂದ 40 ಕಿಲೋಮೀಟ್ರ್ ಹಿಂದೆ ಗುಜರಾತಿ ಹೋಟ್ಲ್ ಐತೆ, ಆ ಹೋಟ್ಲಿಗೆ ಮಕ್ಕಂಡಿದ್ವಿ. ಇವಾಗ ಹೊರಟಿದ್ದೀವಿ ನೋಡಿ 7:30 ಎದ್ದು. ಎಷ್ಟು ಥಂಡಿ ಬಿದ್ದಿದೆ ಅಂದರೆ ಸೂರ್ಯ ಅಲ್ಲೇ ಬರ್ತಾ ಇದ್ದಾರೆ, ಸೂರ್ಯದೇವ. ಅಲ್ಲಿ ನಮ್ದೊಂದು ದುರ್ಗದ ಗಾಡಿ ಟೈರ್ ಪಂಚರ್ ಆಗ್ತಾ ಇದೆ. ಅದು ಯಾರ್ದಂದ್ರೆ ನಮ್ಮ ಹಳೆಯ ಓನರಿಂದು, ಈ ಓನರ್ ತಮ್ಮಂದು ಅದು ಗಾಡಿ. ನಾನು ಫಸ್ಟಿಗೆ ಅವ್ರ ಹತ್ರನೇ ಕೆಲಸ ಮಾಡ್ತಿದ್ದೆ 10 ವೀಲ್ ಇದ್ದಾಗ. MDF ಅಂತೇಳಿ ಬೊಂಬೈ ಕ್ವಾಲಿಟಿ ಇರಬೇಕು. ಇವಾಗ ಇನ್ನೂ ಹೋಗಿ ಎಲೆಕ್ಟ್ರಿಷಿಯನ್ ಬೇರೆ ಹುಡುಕ್ಬೇಕು. ಈ ಗಾಡಿಗೆ ಬ್ಯಾಟ್ರಿ ಹೋಗ್ಬಿಟ್ಟಿದ್ದಾವೆ, ಯಾವ್ದು ಹೋಗ್ಯತ್ತಂತ ಗೊತ್ತಿಲ್ಲ. ಒಟ್ಟು ಲಾಂಗ್ ಶೆಲ್ಫ್ ಅಂತ ಐತೆ. ನಿನ್ನೆ ಅಲ್ಲೊಬ್ಬನಿದ್ದ ಗುರು, ನಾವು ನಿಲ್ಸಿದ್ದಾಗ ಪೆಟ್ರೋಲ್ ಬಂಕ್ನಾಗೆ ಚೆಕ್ ಮಾಡು ಅಂದರೆ ಒಂದು ದಿವಸ ರಾತ್ರಿ ಎಲ್ಲ ನಿಲ್ಸ್ಗ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಂದು ನೋಡ್ತಂದ. ನಾವಿನ್ನೇನು ಕಿತ್ತನ ಎತ್ತಿಗೇರ್ಬಿಡ್ತು. ಇನ್ನು ಕೆಲಸಗಾರ ಯಾವನಂತ ಅಂತೇಳಿ ನಾವು ಬೈದು ತಗೊಂಡದೇ ಬಂದ್ವಿ. ಇವಾಗ ಬಿಜಾಪುರ್ನಾಗ ಹೋಗಿ ಚೆಕ್ ಮಾಡಿಸ್ಕೊಂಡು ಗಾಡಿಗೆ ಒಂಚೂರು ಐಟಮ್ ತಕೊಂಡು ಹೋಗೋದು. ನಾನೇನು ತಾಣಲ್ಲ, ಅವನೇ ತಾಣೋದು. ಅಲ್ಲಿ ನಮಗೆ ಪರಿಚಯ ಇರೋರು ಅದರಲ್ಲ, ಅವನ ಹತ್ರನೇ ಕರ್ಕೊಂಡಾಗಿ ಕೊಡಿಸಿ ಹೋಗೋಣ ಬನ್ನಿ ಗುರು. ಇದು ಬಿಜಾಪುರ ಎಂಟ್ರೆನ್ಸ್ ಟೋಲು. ಆ ಕಡೆ ಬೂತ್ನಾಗ ಹೋದ್ರೆ ಓವರ್ಲೋಡ್ ಅಂದ, ಈ ಕಡೆ ಇವನೇನೋ ಮಾತಾಡ್ಕೊಂಡು ನಿಂತ್ಕೊಂಡು ನಾನು ಗಡ ಬಂದು ಹಾಕಬಿಟ್ಟು. ಸಿಸ್ಟಮ್ಗಳು ಸರಿ ಇಲ್ಲ, ಏನಿಲ್ಲ. ಹೋಗ್ತಾ ಬರ್ತಾ ಬರೀ ಓವರ್ಲೋಡ್ ಅಂತಾರೆ ಇವರು. ಫಸ್ಟು ಸಿಸ್ಟಮ್ಗಳು ಒಳ್ಳೆ ಇಟ್ಕೊಳ್ರಣ, ಯಾವ ಕೆಲ್ಸಕ್ಕೆ ಬರ್ದಾಗ ಇಟ್ಕೊಂಡು ನೋಡಿ ಹೆಂಗ್ ಸ್ಕ್ಯಾನ್ ಮಾಡ್ತಾ ಇದಾರೆ. ಫಾಸ್ಟಾಗಿ ಹೊಸದು ಸಿಸ್ಟಮ್ನೇ ಸರಿ ಸ್ಕ್ಯಾನ್ ಆಗ್ತಿಲ್ಲ. ಯಾವ ಕೆಲ್ಸಕ್ಕೆ ಬರ್ದಾಗ ಇಟ್ಕೊಂಡವ್ರು ಇವರೆಲ್ಲ. ಹಳೆ ತೆಗೆದು ಬಿಸಾಕೋಬೇಕು ನೋಡ್ಗುರು ಇವನ್ನ. ಎಷ್ಟೊತ್ತಾಯ್ತು ಆ ಕಡೆ ಎಲ್ಲ ಇನ್ನು ಹೋಗಿ ವಾಪಸ್ ಬಂದಿನಿ. ಓವರ್ಲೋಡ್ ಅಂದ 80 ರೂಪಾಯಿ ಟಿಕೆಟ್ ತಗೊಂಡ. ಟಿಕೆಟ್ ಇಲ್ಲ, ಯಾವ್ದಿಲ್ಲ ಅಂತಂದ್ರೆ ಇವಾಗ ಓಪನ್ ಆಯ್ತು ನೋಡಿ. 1 ನಿಮಿಷ ಬೇಕು ಇನ್ನು ಬರ್ಬೇಕಾದ್ರೆ ಇತ್ತೂರ ಹತ್ರ ಜಡಿ, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಬರೇ ಇದೆ ಜಡಿ. ಯಾವ್ದು ಕಸಾಬ ಟೋಲ್ ಅಂತ ನೋಡಿ, ಬಿಜಾಪುರ ಎಂಟ್ರೆನ್ಸ್ನಾಗಿರೋದು ಇದು. ಆ ಕಡೆಯಿಂದ ಬರ್ತಾ ಈ ಕಡೆಯಿಂದ ಬರ್ತಾ ಕಸಾಬ ಟೋಲ್ ಅಂತೆ. ನಾವು 80 ರೂಪಾಯಿಗೆ ಟಿಕೆಟ್ ತಕೊಂಡು ಇವ್ನು ಬರೋವರೆಗೆ ಕಾದ್ಕೊಂಡು ಕೂತ್ಕೋಬೇಕು ಅಲ್ಲಿ ಟೋಲ್ ಗೇಟ್ನಾಗೆ. ನಮ್ಮನ್ನೇನು ಹುಚ್ಚು ನನ್ನ ಮಕ್ಳು ಮಾಡ್ಕೊಂಬಿಟ್ಟಾರ ಇವರು. ಇವನಿಗೆ ಇದೊಂದೇ ಟೋಲ್ ಆದರೆ ನಾವು 100 ಟೋಲ್ 1000 ಟೋಲ್ನಾಗ ಓಡಾಡೋರು. ನಮಗೆ ಗೊತ್ತಿಲ್ಲೇನು. ಯಾವುದೋ ಗುರು ಅಣ್ಣಾಚಿ ಗಾಡಿ ಕಚ್ಚಾಕ್ಬಿಟ್ಟದೆ, ಅಲ್ಲೇ ನಿಲ್ಸಿದ್ದಾನೆ. ಡೌನ್ ಐತೆ, ನಿದ್ದಗಣ್ಣಗೆ ಬಂದು ಯಾವುದೋ ಗಾಡಿಗೆ ಕೊಟ್ಬಿಟ್ಟಿದ್ದಾನೆ. ಹತ್ತಿ ಬೇಲ್ ಲೋಡ್ ಆಗೈತೆ. ಬೇಲೆಲ್ಲ ಮುಂದಕ್ಕೆ ಬಂದ್ಬಿಟ್ಟತ್ ನೋಡಿ. ಸೆಂಟ್ರ್ ರೋಡಾಗ ಅಲ್ಲೇ ನಿಲ್ಸಿದ್ದಾನೆ. ಅವ್ನು ಯಾರೋ ಮುಂದ್ಲ ಗಾಡಿನ ಹೋಗ್ಬಿಟ್ಟಿದ್ದಾನೆ, ಇವ್ನು ಮಾತ್ರ ಇಲ್ಲೇ ಇದ್ದಾನೆ. ಅವ್ರೇನು ಇಲ್ಲೇ ಬಿಡಲ್ಲ, ಗಾಡಿನೂ ಕ್ರಾಸಿಂಗ್ ಮಾಡಲ್ಲ. ರನ್ನಿಂಗ್ ಕಂಡೀಷನ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ತಾರೆ ನೋಡಿ. ಇಲ್ಲೇ ಆಗಿರೋದು ನೋಡಿ. ನೋಡೇ ಮುಂದಕ್ಕೆ ತರ್ಸ್ಬಿಟ್ಟದ್ ಗುರು. ರನ್ನಿಂಗ್ ಕಂಡೀಷನ್ ಮಾಡಿ ತಗೊಂಡು ಹೋಗ್ತಾರೆ. ಇವಾಗಿನ್ನ ನಮ್ಮ ಹುಡುಗ ಎಲೆಕ್ಟ್ರಿಷಿಯನ್ ಅಂಗಡಿಗಳು ಹುಡುಕ್ತಾರೆ. ಬ್ಯಾಟ್ರಿ ಅಂತ ಎಲ್ಲೇದೋ ಅಂತೇಳಿ, ಎಲ್ಲೇದೋ ಗೊತ್ತಿಲ್ಲ. ಹಂಗೆ ಹೋಗಿ ನಾವು ಗ್ರೀಸ್ ಹೊಡಿಸ್ಕೊಂಡು ಏರ್ ಫಿಲ್ಟರ್ ಕ್ಲೀನ್ ಮಾಡ್ಸೋಣ ಗುರು. ಅದಕ್ಕೇನ ಪಿಕಪ್ ತಾಂತಿಲ್ಲ ನೋಡಿ. ಎಷ್ಟು ರೇಜ್ ಆಗ್ತೈತೆ. ಇನ್ನು ಗಾಡಿಗೆ ಅವನ ಐಟಮ್ ಏನು ಬೇಕು ತಗೊಬೇಕಂತ ಹೇಳೋಣ ರಾತ್ರಿ. ನಾವಲ್ಲಿ ನಾಗ್ಪುರ್ ರೋಡ್ನಾಗೆ ಶೋ ಗಿಡ 650-700 ರೂಪಾಯಿ ಹೇಳೋನು. ಇಲ್ಲಿ ಬರೀ 250-300 ರೂಪಾಯಿ ಸಿಗ್ತವೆ. ಮತ್ತು ನಾನೊಂದು ಏರ್ ಗನ್ ತಗೋಬೇಕು. ಇದ್ದಿರಲಿ ಫುಲ್ ಒಳಗೆಲ್ಲ ಗಾಳಿ ಹಾಕ್ಬಿಟ್ಟೆ. ತಗೊಂಡು ಇಲ್ಲೇ ಕೊಯ್ದೆ ಹಾಕ್ಕೊಳ್ಳೋಣಂತೆ. ಬನ್ನಿ ಮುಂದೆ ಹೋಗಿ ಸಿಗೋಣ. ಅಲ್ಲಿ ಅಂದ್ರೆ ವೈರಿಂಗ್ ಚೆಕ್ ಮಾಡಿಸಿದ ಗುರು. ಎಲೆಕ್ಟ್ರಿಷಿಯನ್ ಬ್ಯಾಟ್ರಿ ಕರೆಕ್ಟ್ ಇದಾವೆ, ಸ್ಟಾರ್ಟರ್ ಪ್ರಾಬ್ಲಮ್ ಇರೋದು, ಕಾರ್ಬನ್ನು ಇದಾಗ್ತೈತಲ್ಲ ಅದಕ್ಕೆ ಲಾಂಗ್ ಎತ್ಕೊಂತಿರೋದು. ಬ್ಯಾಟ್ರಿ ಚಾರ್ಜ್ ಎಲ್ಲ ಕರೆಕ್ಟ್ ಐತಂದ. ಚೆಕ್ ಮಾಡಿಸಿದ್ವಿ ಸರ್ವಿಸ್ ರೋಡಾಗಿ ಬಂದು. ಮತ್ತು ನಾನೊಂದು ಏರ್ ಗನ್ ತಗೊಂಡು ಹಾಕ್ಕೊಂಡೆ. ಬಟ್ ಒಳಗೆಲ್ಲ ಧೂಳೆಲ್ಲ ಕುತ್ಕೊಂಡಂಗೆ ಹೋಗೋದು. ನಾವು ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು ನೋಡಿ. ಬರಟಿಗೆ, ಉಮ್ಮಡಿ, ಮಂಗಳವಾಡ, ಕಂಡ್ರಾಪುರ, ಬೆಂಬೂರ್ಣಿ ಇಲ್ಲಿಂದ ಹೋಗೋಣ. ಇಲ್ಲಿಂದ ಹೋದರೆ 2000 ಟೋಲ್ ಕಮ್ಮಿ ಬರ್ತದೆ. 2000 ಡೀಸೆಲ್ ಕಮ್ಮಿ ಕುಡಿತತೆ. 2000 ಬಾರ್ಡ್ರ್ ಹೋಗ್ತದೆ. ಇಲ್ಲಿ 4000 ಎಕ್ಸ್ಟ್ರಾ ಖರ್ಚು ಬರ್ತದೆ. ಇಲ್ಲಿ 2000 ಬಾರ್ಡ್ರ್ ಹೋದ್ರೂ 2 ಬಾರ್ಡ್ರದೂ ನಮ್ಮ ಗಾಡಿಗೆ ಇನ್ನೂ 2000 ಜಾಸ್ತಿ ತಗೊಂಡತೆ. ಈ ಕಡೆ ಹೋಗಿ 50 ಕಿಲೋಮೀಟ್ರ್ ಕಮ್ಮಿ 4 ಟೋಲ್ ಉಳಿತಾವೆ. ಹಂಗಾಗಿ ಹೋಗ್ತೀವಿ ಅಷ್ಟೇ.
ಹೋಗ್ತಿರೋದೇ ಕಮ್ಮಿ ಬಾಡಿಗೆ, ಅದ್ರಾಗ ಒಂಚೂರು ಓನರ್ನ ಉಳಿಸ್ಕೊಂಡು ಹೋಗ್ಬೇಕಲ್ಲ ಗುರು. ಏನೋ ಚೆನ್ನಾಗಿರೋ ಬಾಡಿಗೆ ತುಂಬಿದ್ರೆ ಹೈವೇ ಮೇಲೆ ಹೋಗ್ತಿದ್ದೆ, ಅದಕ್ಕೆ ಇಲ್ಲೇ ಹೋಗ್ಬಿಡೋಣ. ಅಂಡರ್ ಲೋಡ್ ತುಂಬಿರೋದು ಗಾಡಿ ಪಿಕಪ್ಪೇ ತಾಂತಿಲ್ಲ ಗುರು. ಎಲ್ಲನ ಇದು ಬೂಸ ತಿನ್ನಕ್ಕೆ ನಿಲ್ಲಿಸಿದಾಗ ಏರ್ ಫಿಲ್ಟರ್ ತೆಗೆದು ಕ್ಲೀನ್ ಮಾಡಬೇಕು. ಅಲ್ಲಿ ಪಂಚರ್ ಅಂಗಡಿ ಇತ್ತು, ಅವನು ಕ್ಲೀನ್ ಮಾಡಂದ್ರೆ ಮಾಡಲ್ಲ ಅಂದ. ಅದ್ರಾಗ ಬೇರೆ ಒಂದು ಗಾಡಿ ರೋಡ್ ಮೇಲೆ ಬೇರೆ ನಿಲ್ಸಿದ್ವಿ ನಾವು. ಯಾರೋ ಬೈಕ್ನೇನು ಸ್ಕಿಟ್ಟಾಗಿ ಬಿದ್ದುಬಿಟ್ಟು ಅಲ್ಲಿ ಗಾಡಿ ಹತ್ರ. ಒಂಚೂರು ಲಾಂಗ್ ಟರ್ನ್ ತಗೊಂಡು ಟ್ಯಾಮ್ ತಿರುಗಿಸೋದು ಬಿಟ್ಟು ಅಲ್ಲೇ ಟರ್ನ್ ಹೊಡೆದ್ಮೇಲೆ ಸ್ಕಿಟ್ಟಾಗಿ ಬಿದ್ದ. ಅದಕ್ಕೆ ಸುಮ್ಮನೆ ಬೇಗ ಗಾಡಿ ಎತ್ತಿಗೆ ಬಂದ್ವಿ. ಇವ್ರು ರಾಂಗ್ ರೂಟ್ನಾಗ ಬಂದು ನಮಗೆ ರೋಪ್ ಹೊಸಿತಾರೆ ನೋಡಿ ಇಲ್ಲಿ. ಇಲ್ಲಿಂದ ಇನ್ನೊಂಚೂರು ಮುಂದೆ ಹೋಗಿ ಲೆಫ್ಟಿಗೆ ಹೋಗ್ಬೇಕು. ಇದು ಬಿಜಾಪುರ ಸಿಟಿಗೆ ಹೋಗುತ್ತೆ. ನಾವು ಸಿಟಿಗೆ ಹೋಗಂಗಿಲ್ಲ, ಮುಂದೆ ಹೋಗ್ಬೇಕು ಕುಂಬಡಿ ರೋಡ್ಗೆ. ಆ ಕಂಟೈನರ್ ಹೋಗ್ತಿದೆ ನೋಡಿ, ಅದು ಅಲ್ಲಿಗೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ ಮುಂದೆ. ಇಲ್ಲಿ ಒಂಚೂರು ರೋಡ್ ಚೆನ್ನಾಗಿದೆ. ಈ ರೋಡ್ನಾಗೆ ಅಹಮದಾಬಾದಿಗೆ ಹೋಗಿದ್ನಲ್ಲ, ಅವಾಗ ಹೋಗಿದ್ದು ಡೇ ಟೈಮ್ನಾಗೆ. ನೈಟ್ ಟೈಮ್ನಾಗೆ ಆ ಕಡೆಯಿಂದ ಬರ್ಬೇಕಾದ್ರೂ ಬಂದಿದ್ದೆ. ಇವಾಗ ಆಗ್ಲಕ್ಕೆ ಹೋಗ್ತಾ ಇದ್ದೀನಿ. ನಾನು ಇಷ್ಟೊತ್ತಿಗೆ ಪಂಡ್ರಾಪುರ್ಗೆ ಹೋಗ್ಬೇಕಾಯ್ತು. ಆ ಬ್ಯಾಟ್ರಿ ಹೋಗೈತಂತೇಳಿ ಬ್ಯಾಟ್ರಿ ಹುಡುಕ್ಯಂತ ಲೇಟ್ ಆಯ್ತು. ನಾವು ಎದ್ದಿದ್ದು 7 ಗಂಟೆಗೆ, ಬಿಜಾಪುರಿಗೆ ಬರೋಕ್ಕಾಯ್ತು 8 ಗಂಟೆ. ಮತ್ತು ಗಾಡಿಗಳಿಗೆ ಐಟಮು ಅದು ಇದು ತಕ್ಕಂಡು ಲೇಟ್ ಆಯ್ತು. ಇನ್ನೂ ತಿಂಡಿನೂ ತಿಂದಿಲ್ಲ, ಹೋಗ್ತಾ ಇದ್ದೀವಿ. ಸುಮ್ಮನೆ ಮುಂದೆ ಎಲ್ಲನೂ ತಿನ್ನೋಣ ಅಂತೇಳಿ, ಮುಂದೆ ಎಲ್ಲನೂ ತಿಂದ್ರಾತು ಅಂತೇಳಿ ಹೋಗ್ತಾ ಇದ್ವಿ. ನಮ್ಮ ಡ್ರೈವರ್ ಅಲ್ಲೇ ಅಣ್ಣ ತಿಂಡಿ ಅಂದ, ಮುಂದೆ ತಿನ್ನೋಣ ಬಾ ಅಂತೇಳಿ ಹೋಗ್ತಾ ಇದ್ವಿ. ಮಹಾರಾಷ್ಟ್ರದಿಂದ ಸಿಂಗಲ್ ರೋಡು, ಒಂಚೂರು ಬಾರ್ಡ್ರಾಗ ಸಿಂಗಲ್ ರೋಡ್ ಬೀಳ್ತೈತೆ. ಆಮೇಲೆ ಮತ್ತೆ ಆ ಕಡೆ CC ರೋಡ್ ಬಂದ್ಬಿಡ್ತೈತೆ. ಫಸ್ಟು ಈ ಏರಿಯಾ ಪಾಸ್ ಮಾಡೋದು ಬನ್ನಿ. ನೋಡಿ ಸ್ನೇಹಿತರೆ, ಮಂಗಳೂರು ಹತ್ತತ್ರ ಬಂದ್ವಿ. ಬಿಸಿಲು ಅಲ್ಲೇ ಎಷ್ಟು ಜಾಸ್ತಿ ಆಗ್ತೈತೆ. ಪೂಸ ತಿನ್ನೋಣಂದರೆ ಇಲ್ಲೇನೂ ಸಿಕ್ತಿಲ್ಲ. ನಮ್ಮ ಗಾಡಿ ಬೇರೆ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಡ್ತು ಮುಂದೆ. ಅಲ್ಲೇ ನಾನು ಒಂಚೂರು ನಿಧಾನ ಹೋಗ್ತಾಯಿದ್ದೀನಿ 60ರಲ್ಲಿ. ಅವ್ನು ಹೋಗ್ಬಿಟ್ಟ ಮುಂದೆ. ನೀನು ಹೋಗೋ ಹೈಟ್ ಲೋಡ್ ಆಯ್ತು ಅಂತೇಳಿ ನಾನು ಸುಮ್ಮನೆ ಅದೇ, ಯಾಕಂದರೆ ನಂದು ಅಂಡರ್ ಲೋಡ್ ಇರೋದು. ಟೈರು ಭಾಳ ಹೀಟ್ ಆಗ್ತವೆ, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಗಾಳಿ ಬೀಸ್ತೈತೆ, ಏನು ತೊಂದರೆ ಇಲ್ಲ, ಹೋಗ್ಬೋದು. ಅಲ್ಲೆಲ್ಲ ಮಂಗಿ ಓಡೋದಾಗೆ ನಮ್ಮ ಕರ್ನಾಟಕದವ್ರದ್ದು ಹೋಟ್ಲ್ ಐತಂತೆ, ಅಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಬಿಜಾಪುರ್ನವ್ರದ್ದು. ಅದಕ್ಕೆ ನೀನು ನಡಿ ಅಂತಂದೆ. ಇಲ್ಲೇನಾದ್ರೂ ಲೈಟಾಗಿ ತಿನ್ಕೊಂಡು ಹೋಗಿ ಅಲ್ಲಿ ಟಿಂಬೂರಿನಲ್ಲಿ ಅಣ್ಣಚ್ಚಿ ಹೋಟ್ಲಿದೆಯಲ್ಲ, ಅಲ್ಲಿ ಹೋಗ್ಬಿಡೋದು ಪರೋಟಕ್ಕೆ. ನೋಡ್ಗುರು ಇವ್ನು ಓವರ್ಟೇಕ್ ಮಾಡ್ತೀನಿ, ಜಾಗ ಬಿಡಲ್ಲ, ಸೆಂಟ್ರಿಗೆ ಹೋಗ್ತಾನೆ. ಯಾರನ್ನ ಪ್ರಾಣ ತೆಗೆದು ಬಿಡ್ತಾರೆ ಗುರು ಟಮ್ ಮಕ್ಕಳು. ನೋಡು ಗುರು, ಪಕ್ಕದಾಗ ಹೆಂಗೆ ಆರ ನೋಡಿತಾನೆ. ಒಂಚೂರು ಲೆಫ್ಟಿಗೆ ಎಳ್ಕೊಂಡಿದ್ರೆ ಹೋಗ್ತಿತ್ತು ಗಾಡಿ, ಆದರೂ ಬಿಟ್ಕೊಡ್ತಿಲ್ಲ. ಜೊತೆಗೆ ಹಂಗೆ ಬರ್ತಾಯಿದ್ದಾನೆ ನೋಡಿ ಮಿರರ್ನಾಗೆ. ಎಲ್ಲಿಗೆ ಡ್ರೈವಿಂಗ್ ಕಲ್ತ್ಕೊಂಡ್ಬರ್ತಾರೋ ಏನೋ. ಸೆಂಟ್ರ್ ರೋಡ್ಗೆ ಬರ್ಬೇಕು, ಒಂಚೂರು ಲೆಫ್ಟಿಗೆ ಹೋದರೆ ಆಗೋಯ್ತು. ಈ ಏರಿಯಾದಾಗ ಇರೋ ಟಮ್ಮು ಬೈಕ್ನವ್ರಿಗೆ ಒಂದು ದುರಂಕಾರ ಐತೆ ಗುರು. ಅಷ್ಟಿಷ್ಟು ದುರಂಕಾರ ಇಲ್ಲ. ಯಾಕೇಳಿ ಅವ್ರ ಸ್ಟೇಟ್ ಅಂತೇಳಿ ದುರಂಕಾರ ಮಾಡ್ತಾರೆ. ನಮ್ಮ ಕರ್ನಾಟಕಕ್ಕೆ ಬಂದುಬಿಟ್ರೆ ಬಾಲ ಕಟ್ ಮಾಡೋದು ಇಲ್ಲಿ ಇದ್ದಂಗೆ ಇರ್ತಾರೆ, ಉಸಿರೇ ಬಿಡಲ್ಲ. ಇಲ್ಲಿಗೆ ಬಂದೇಟಿಗೆ ಬಾಲ ಉದ್ದ ಮಾಡ್ಕೊಂಬಿಡ್ತಾರೆ. ಯಾವ್ದು ಇದು ಏನೋ ಪಟ್ಟಂದೋತು ನೋಡ್ಬೇಕು. ಸುಮ್ಮನೆ ಇಲ್ಲಿಗೆ ಬಂದಾಗ ಇರೋದು ಅವ್ನು ಯಾವನ ಟಮ್ನ 40ರಾಗೆ ಸೆಂಟ್ರ್ ರೋಡಿಗೆ ಹೋಗ್ತಾನೆ. ಸೈಡಿಗೆ ಹೋಗಿ ಜಾಗ ಬಿಟ್ಟರೆ ಜಾಗನೇ ಬಿಡಲ್ಲ ಅಂತಾರು. ಇನ್ನು ಯಾರೋ ಬೈಕ್ನ ಸುಮ್ಮನೆ ಬಡ್ಕೊಂತಾನೆ ಗುರು. ರೈಟ್ ಸೈಡಿಗೆ ಎಷ್ಟಕ್ಕೊಂದು ಜಾಗ ಐತೆ, ಓವರ್ಟೇಕ್ ಮಾಡ್ಕೊಂಡು ಅಲ್ಲೆಲ್ಲ ನಾವು ಹೋಗಿ ಕಾಯಕಾಲೇನು ಸುಮ್ಮನೆ ಬಡ್ಕೊಂತಾನೆ. ಅವರು ನೋಡಿ ಅದೊಂದು ಹುಚ್ಚೂರಿಗೆ ಎಲ್ಲ ನಾವು ಹೋಗಿ ತಿಂಡಿಗೆ ನಿಲ್ಸೋದು ಬನ್ನಿ. ಅಲ್ಲೆಲ್ಲ ಮಂಗಳೂರದಾಗ ನಿಲ್ಲಿಸ್ತಂತ ಹೇಳಿದಾನಲ್ಲ, ಮರ್ತ್ಬಿಟ್ಟಿದ್ದೀನಿ. ಏನು ಸಿಗ್ತಂತ ನೋಡೋಣ ಬನ್ನಿ. ವಡಪಾವ್ ತಿಂದ್ವಿ, ಹೊಲ್ಟಿದ್ದೀವಿ ನೋಡಿ. ಇವಾಗ ಹೋಗ್ತಾ ಇರೋದೆ ಮಂಗಳೂರ ಬೈಪಾಸಾಗಿ ನಿಲ್ಸಿದ್ವಿ ಗಾಡಿ. ನಮ್ಮ ದುರ್ಗದಿಂದ ಗಾಡಿ ಸಿಕ್ಕಿತ್ತು, ಮಾತಾಡಿಸ್ಕೊಂಡು ಹೊಲ್ಟ್ವಿ. ಒಂದಲ್ಲ ಗುರು, ಬರ್ಬೇಕಾದ್ರೆ ನಮಗೆ ಭಾಳ ಗಾಡಿ ಎದುರಿಗೆ ಬಂದವು. ಅಪೋಸಿಟ್ಟು ನಮ್ಮ ಪರಿಚಯ ಇರೋ ಗಾಡಿಗಳೆಲ್ಲ ಬಂದವು. ಈ ರೋಡಾಗಿ ಬಂದರೆ ಟಿಕಾರಂಗೆ ಡೀಸೆಲ್ ಬೇರೆ ಕುಡಿದ್ಬಿಟ್ಟತ್ತೆ ನೋಡಿ. ಅರ್ಧದ ಮೇಲೆ ಬಂದ ಸಾಲೆ ವಾಪಿಗೆ ಹೋದ್ರೆ ಸಾಕು. 100 ಪಾಯಿಂಟ್ ಫುಲ್ ಟ್ಯಾಂಕ್ ಡೀಸಲ್. ನೋಡೋಣ, ನಗರ್ನಾಗ ಫುಲ್ ಮಾಡಿಸ್ಕೊಂಡು ಹೋದ್ರೆ ಆಯ್ತು. ನಗರ್ನಾಗ ಫುಲ್ ಟ್ಯಾಂಕ್ ಮಾಡಿದರೆ ವಾಪಸ್ ನಗರಿಗೆ ಬರ್ತತೆ. ಆಮೇಲೆ ಅಲ್ಲಿ ಫುಲ್ ಮಾಡಿದರೆ ಬೆಂಗಳೂರು ಹೋಗ್ತತೆ. ಇನ್ನು ಬೆಂಗಳೂರು ಹೋಗೋಣ, ಮಂಗಳೂರು ಹೋಗೋಣ ಅಂತೇಳಿ ನಾವು ಮಂಗಳೂರು ಹೋಗ್ಬೇಕಂತ ಇದ್ದೀವಿ. ಅಲ್ಲಿ ಹೋಗಿ ಅನ್ಲೋಡ್ ಮಾಡಿದ್ಮೇಲೆ ಡಿಸೈಡ್ ಮಾಡೋದು ಮಂಗಳೂರು ಹೋಗೋಣ ಬೆಂಗಳೂರು ಹೋಗೋಣ ಅಂತೇಳಿ. ಮಂಗಳೂರಿಗೆ ಹೋಗಿ ಪ್ಲಾಸ್ಟಿಕ್ ಮಾಡಿ ತಂದಿದ್ರೆ ಅದು ಮಾಲಕರಿಗೆ ಹೇಳಿ ಮಾತಾಡಿದ್ದೀನಿ ಮಂಗಳೂರಿಗೆ ಹೋಗ್ತೀವಿ ಅಂತಂದು. ಇವಾಗ ಈ ಬ್ರಿಡ್ಜಿಂದ
ರೈಟಿಗೆ ಹೊಡ್ಕೊಂಡು ಹೋಗ್ಬೇಕು. ಲೆಫ್ಟಿಗೆ ಹೋದರೆ ಸೀದಾ ಸಾಂಗೋಲ ಹೋಗಿ ಅಲ್ಲಿಂದ ಇದು ಹೋಗುತ್ತೆ, ಯಾವ್ದು ಸಾಂಗ್ಲಿ ಹೋಗ್ತತೆ ನೋಡಿ. ಇಲ್ಲಿದೆ ಲೆಫ್ಟ್ ಹೋದರೆ ಸಾಂಗೋಲ, ರೈಟಿಗೆ ಹೋದರೆ ಸೊಲ್ಲಾಪುರ ಹೈವೇ. ನಾವು ರೈಟಿಗೆ ಹೋಗಿ ಮತ್ತೆ ಬ್ರಿಡ್ಜ್ ಕೆಳಗೆ ಇಳಿದು ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕು ಮಂಗೋಡ ಬೈಪಾಸಾಗೆ. ಬನ್ನಿ ಮುಂದೆ ಬೈಪಾಸ್ ದಾಟಿ ಸಿಗೋಣ. ಪಂಡ್ರಾಪುರ ಬೈಪಾಸ್ ಹೆಂಗೆ ಐತೆ, ಬೈಪಾಸ್ ರೋಡೇ ಮಾಡಂಗಿಲ್ಲ, ಬರೀ ಮಣ್ಣು ಹಾಕ್ತಿದಾರೆ, ಕಲ್ಲು ಹಾಕಿ ಕೈ ಬಿಡ್ತಿದ್ದಾರೆ. ಇದ್ರಾಗ ಜೋರಾಗಿ ಏನಾದರೂ ಹೋಗಂಗೈತೆ. 12 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು ಬೈಪಾಸ್ನಾಗೆ. ಮೇಲೆ ಬಂದಿದ್ರೆ ಚೆನ್ನಾಗಿರೋದು. ಪೂರ್ತಿ ಬೈಪಾಸ್ ಹಿಂಗೆ ನೋಡಿ ಇರೋದು, ಇದ್ರಾಗೆ ಓಡಾಡ್ತಾವೆ ಗಾಡಿ. ನಮ್ದಂತೂ ಕರ್ರಕಿರಿ ಅಂತ ಐತೆ. ತಿಂಬ್ರನಿಗೆ ಹೋಗಿ ಗಿರೀಸ್ ಹೊಡಿಸ್ಬೇಕು. ಬೈಪಾಸ್ ದೂರ ಐತೆ. ಬನ್ನಿ ಬೈಪಾಸ್ ಎಲ್ಲ ದಾಟೆ ಸಿಗೋದು. ನಾನು ಯಾವಾಗಲಿದ್ದ ನೋಡ್ತಾನೆ ಇದ್ದೀನಿ, ಪಂಡ್ರಾಪುರ ಬೈಪಾಸ್ ಹಿಂಗೆ ಐತೆ. ಈ ಬಡ್ಡಿ ಮಕ್ಕಳಿಗೆ ರೋಡೇ ಮಾಡ್ತಿಲ್ಲ. ಯಾವಾಗ ನೋಡಿದ್ರು ಬರೀ ಹಿಂಗೆ ಇರುತ್ತೆ ಇದು ರೋಡು. ಇದು ರೋಡ್ನಾಗೆ ಎಲ್ಲ ಗಾಡಿ ಓಡಾಡ್ತಾವೆ ಬೈಪಾಸ್ನಾಗೆ. ಯಾವ್ದಾರು ಕೋಲಾರ ಗಾಡಿ ಫುಲ್ಲು ಜಿಂಗ್ ಚಿಕ್ಕನಂಗೆ ಮಾಡ್ಯಾರೆ, ಜಾಗ್ವಾರ್ ಅಂತೆ. ಯಾವಾಗ ನೋಡಿದ್ರು ಈ ರೋಡ್ ಹಿಂಗೆ ಗುರು. ಮಣ್ಣು ಹಾಕ್ತಿದಾರೆ ಬಡ್ಡಿ ಮಕ್ಕಳು. ಇವನ್ನೇನು ರೋಡ್ ಮಾಡೋಕೆ ಇಳಿಸಿದ್ದಾರೆ, ಏನು ಇಲ್ಲಿ ರೆಡಿ ಆಗ್ತಾವೋ ಗೊತ್ತಿಲ್ಲ. ರೆಡಿ ಆಗೋದಕ್ಕೆ ನಿಲ್ಸಿದ್ದಾರೆ. ಇಲ್ಲಿ ಬರೋ ಗಿಡದಾಗ್ಲಿದ್ದ ನೋಡ್ತಾ ಇದ್ದೀನಿ. ಈ ಗಾಡಿ ಬಂದಾಗ್ಲಿದ್ದ ಈ ರೋಡಾಗಿ ಓಡಾಡ್ತಾ ಇದ್ದೆ ನಾನು. ಮೊದಲು ಇಲ್ಲಿ ಓಡಾಡ್ತಿದ್ದಿಲ್ಲ, ಹೈವೇ ಟು ಹೈವೇ ಓಡಾಡ್ತಿದ್ದೆ. ಈ ಬೈಪಾಸ್ನಾಗೆ ಇಲ್ಲೇ ಒಂದು 20 ಲೀಟ್ರ್ ಡೀಸೆಲ್ ಕುಡಿತೈತೆ ಬೈಪಾಸ್ ತಿರುಗಷ್ಟೊತ್ತಿಗೆ. ಓನರ್ಗೆ ಹೇಳಿದರೆ ಪಂಡ್ರಾಪುರ ಮೇಲೆ ಹೋಗಿ ಟೋಲ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತಾರೆ. ಇಲ್ಲಿ ಬಂದು ನೋಡಿದರೆ ರೋಡ್ ನೋಡಿದರೆ ಕಚ್ಚಡ ಬಿದ್ದೋಗಿದೆ. ಇವರು 15 ಕಿಲೋಮೀಟ್ರಿಂದನೂ ಪೂರ ಫಸ್ಟು ಸೆಕೆಂಡ್ರಾಗೆ ಬರ್ತಿರೋದು. ಇನ್ನು ರೈಲ್ವೆ ಗೇಟ್ಗೆ ಹೋಗೋವರೆಗೂ ಹಿಂಗೆ ಹೋಗ್ಬೇಕು. ಈ ಬೈಪಾಸ್ ರೋಡ್ ಅಂತೂ ಮಾಡಲ್ಲ, ನಾವು ಬಿಡಲ್ಲ ಅನ್ನಂಗೆ ಆಗೈತೆ. ಅವ್ರಿಗೆ ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅನ್ನಂಗೆ ಆಗೈತೆ. ಸಿಟಿ ಒಳಗೆ ಹೋದ್ರೆ ಪೊಲೀಸ್ನ ಕಾಟ, ಅಲ್ಲಿ ಅವ್ರು ನೋ ಎಂಟ್ರಿ ಅದು ಇದು ಅಂತೇಳಿ ಬಟ್ಟೆ ಬಿಚ್ಚಿಬಿಡ್ತಾರೆ ನಮ್ಮ ರೋಡ್ನಾಗೆ. ಮೊದಲೇ ಇಲ್ಲಿ ಇದು ಮಹಾರಾಷ್ಟ್ರದ ಕರ್ನಾಟಕ ಗಾಡಿ ಅಣ್ಣಚ್ಚಿ ಗಾಡಿ ಕಾಯ್ತಿರ್ತಾರೆ ಸೀಕರ ಸಾಕಂತೇಳಿ. ಬೇರೆ ಸ್ಟೇಟ್ ನಾವು ಕೇಳ್ಕತ್ತಮ್ಮ ದುಕಾನ್ ಬಂದ್ ಮಾಡಿಬಿಡ್ತಾರೆ. ಫುಲ್ ಊಟ ಬೆಂಕಿಪಟ್ಟಣ ನಂಗೆ ಆಗ್ತತೆ. ಬನ್ನಿ ಏನು ಮಾಡ್ತೀರ, ನಾವು ಹೋಗ್ಲೇಬೇಕು ಇದೇ ರೋಡ್ನಾಗೆ. ಬೈಪಾಸ್ ದಾಟೆ ಸಿಗಲ್ಲ ಗುರು. ನಮ್ಮ ಗಾಡಿವು 2 ಟೈರ್ ಹೊಡೆದಾಗಿದ್ದು. ಹೌಸಿಂಗ್ ನಾವು ಅರ್ಧ ಬಟ್ಟೆನೇ ಇದಾವೆ. ಯಾಕೆ ಹೊಡೆದದು ಅನ್ನೋದು ಗೊತ್ತಿಲ್ಲ. ಟಸ ಅಂದ್ವಂತೆ. ಅಲ್ಲಿಂದ ಗಾಡಿ ಸೈಡ್ಗೆ ಹಾಕಿದ್ದಾನೆ. ಒಳಗೆ ಹೋಗಿ ನೋಡಿದ್ರೆ ಗಾಡಿ ನೋಡಿದರೆ ಒಳಮಕ್ಕೆ 2 ಕಟ್ ಬಿದ್ದಿದ್ದಾವೆ. ಟೈರ್ನ ಇನ್ನೂ 90% ಬಟನ್ ಅದಾವೆ. ಗಾಡಿ ಫುಲ್ ಬಗ್ಬಿಟ್ಟತ್ತೆ. ಇವಾಗ ಅದನ್ನ ಎತ್ತಕ್ಕೆ ಜಾಕಬೇಕು. ಇಲ್ಲಿ ಹೋಗಿ ಒಬ್ನಿಗೆ ಕೇಳಿದರೆ 1,500 ಅಂತಾನೆ ಗಾಡಿ ನೋಡಿ. ಯಾಕೇಳಿ ನಾವು ಬೇರೆ ಸ್ಟೇಟಿಂದ ಬಂದಿದ್ದೀವಲ್ಲ, ಹೊರಗಡೆ ಸ್ಟೇಟ್ನವ್ರು ಸಿಕ್ಕರೆ ಸಾಕರು ಬೋಳಿಸ್ಬೇಕಂತ ಕಾಯ್ತಾ ಇರ್ತಾರೆ ಇಲ್ಲಿ ಬಡ್ಡಿ ಮಕ್ಕಳು. 1,000 ಕೊಡ್ತೀವಿ ಬಾ ಅಂದ್ರೆ ಬರೋಂಗಿಲ್ಲ ಗುರು. ಮತ್ತು ಅಲ್ಲಿಗೆ ಕಳಿಸಿದ್ದೀವಿ. ಜಾಕ್ ಎತ್ತ ತುಂಬ ಕಷ್ಟ. ಬಿಸಿಲು ಬೇರೆ, ಊಟ ಮಾಡಿಲ್ಲ. ಇನ್ನೊಂದು ಕಿಲೋಮೀಟ್ರ್ ಹೋಗಿದ್ರೆ ಹೋಟ್ಲಿತ್ತು, ಅಣ್ಣಚ್ಚಿ ಹೋಟ್ಲಾಗ ಹೋಗಿ ಹೆಂಗೂ ನಿಲ್ಲಿಸಿ 1 ಗಂಟೆ 1.5 ಗಂಟೆ ರೆಸ್ಟ್ ತಗೊಂಡೆ ಹೋಗ್ತಿದ್ದು. ಹಂಗೆ ಅಂತೂ ಹೋಗ್ತಿದ್ದಿಲ್ಲ ಗುರು. ಪಾಪ ನಮ್ಮ ಹುಡುಗ ಇಲ್ಲ ಅಲ್ಲಿ ಇದು ಆ ಕಟ್ಟೆ ಕೆಲಸ ಮಾಡೋರ್ತಾಗೆ ನಿಂತಿದ್ದಾನೆ ನೋಡಿ, ತೋರಿಸ್ತೀನಿ. ನಾನಂತೂ ಚಿತ್ತಲ್ಪತ್ತಲ್ಲ ಹೊಡೆದಿದ್ದೆ ಗುರು. 2 ಟೈರ್ ಹೆಂಗೆ ಕೂತ್ಕೊಂಡಿದ್ದಾವೆ, ಫುಲ್ ಬಟನ್ ಇದ್ದಾವೆ. ಹೊಸ ಟೈರ್ ಹಾಕಿರೋದು. 1 ಟೈರು ಇಲ್ಲಿ ಕಟ್ಟೈತೆ, 1 ಟೈರು ಇಲ್ಲಿ ಕಟ್ ಬಿದ್ದತೆ, ಅಲ್ಲೊಂದು ಕಟ್ಟೈತೆ. ಅಂದರೆ ಈಟಾಗಿ ಟಸ ಒಂದು ಗಾಡಿ ಅಲ್ಲಿಂದ ಸೈಡಿಗೆ ಹಾಕಿದ್ರೆ ಹೋಗೈತೆ. ಇವಾಗ ಇದನ್ನು ಎತ್ತದೇ ಚಾಲೆಂಜ್ ಇರೋದು. ಈ ಬಿಸ್ಲಾಗಂತೂ ಎತ್ತಕ್ಕಾಗಲ್ಲ. ಇವಾಗ ಇವನ್ ಗಾಡಿಯಾಗ ಹೌಸಿಂಗಿಗೆ ನಡೆಯೋಂಥ ಟೈರ್ ಅಂದರೆ ಇದು ಒಂದೈತೆ, ಮತ್ತು ಆ ಕಡೆದು ಒಳಗಿನ ಟೈರ್ ಒಂದೈತೆ. ಇಲ್ಲಿ ಆ ಕಡೆನ ಒಂದು ಸೈಡ್ ನಾವು ಇವನ್ನೇನು ಮಾಡ್ಬೇಕಂದ್ರೆ ಆ ಕಡೆದು ಈ ಕಡೆದು ಬಿಚ್ಚಬೇಕು. ಬಿಚ್ಚೋಷ್ಟೊತ್ತಿಗೆ ಕಿಟ್ಟರ್ ಬಿಡ್ತದೆ. ನನ್ನ ಗಾಡಿಯಾಗ ಒಂದು ಸ್ಟೆಪ್ನೇ ಐತೆ, ಅದನ್ನು ಯಾವುದನ್ನ ಲಿಫ್ಟಿಗೆ ಹಾಕಿ ಓಡಿಸ್ಬೋದು. ನೋಡ್ಬರು, ಇದು ಒಂದು ಟೈರ್ ಐತೆ. ಈ ಟೈರು ಆ ಕಡೆ ಟೈರು ಸೆಟ್ ಮಾಡಿ ಹೊರಕ್ಕೆ ಹಾಕ್ಬೋದು. ಇವಾಗ ಇದು ನಡೆಯಲ್ಲ, 2 ಟೈರ್ ಐತೆ. ಪಂಚರ್ ಅಂಗಡಿಗೆ ಹೋಗ್ಬೇಕು ಟೈರ್ ಬಿಚ್ಚಬೇಕಂದ್ರೆ ಪಾಪಗು ಅಲ್ಲೇ ನಿಂತಿದ್ದ. ನಿನ್ನ ಬಗ್ಗಂಗಿಲ್ಲ ಕಳ್ಳನ ಮಕ್ಕಳು. 1,200 ಮಾತಾಡಿದಾನಂತ ಗುರು. ಇವಾಗ ಗಾಡಿ ಎತ್ತಕ್ಕೆ ನಾನು ಟ್ರೈನಾಗ ಎತ್ತಿಸಿದ ಗಾಡಿನ 1,400 ರೂಪಾಯಿ ಕೊಟ್ಟು ನಮ್ಮ ಹುಡುಗ 1,200 ಮಾತಾಡಿದ್ದಾನೆ.
ವಾರ ಆಯಿತು ನಮಗೆ ಲಿಫ್ಟಿನ ಟೈರ್ ಬಿಚ್ಚೋಣ ಅಂತೇಳಿ ಕರೆದೆ ನಾನು. ಈ ಕಡೆ ಸೈಡ್ನವೇ ಬಿಚ್ಚಬೇಕು ಲಿಫ್ಟಿನ ಟೈರು. ಇವನ್ ಬಿಚ್ಚಾಕಿ ಪಂಚರ್ ಅಂಗಡಿ ತಕ್ಕ ಹೋಗಿ ಸೆಟ್ ಮಾಡ್ಕೊಳ್ಳೋಣಂತೆ. ಇವಾಗ ಇಲ್ಲಿಂದ ಹೋಟ್ಲ ಹತ್ರ ಹೋಗೋಣ, ಅಲ್ಲಿ ಹೋದ್ರೆ ಪಂಚರ್ ಅಂಗಡಿ ಐತೆ. ಇವೇನು ಬರ್ತಾವ ಇಲ್ಲ ಗೊತ್ತಿಲ್ಲ ಗುರು ಟೈರು. ನೋಡ್ಗುರು ಇವಾಗ ಬಂದಾರ ಜಾಕಿ ಎತ್ತಕ್ಕೆ. ಕಟ್ಟೆ ತುಂಟು ಜಾಕಿ ಎಲ್ಲ ತಂದರೆ 1200 ರೂಪಾಯಿ ಮಾತಾಡಿದ್ದೀವಿ ನಾವು. ಹೌಸಿಂಗ್ ನಾವು ಇವು ಎಲ್ಲ ಲೂಸ್ ಮಾಡಿದ್ದೀವಿ. ಏ ತಮ್ಮ ಬೀಗ ಆಫ್ ಮಾಡ್ದ, ಇದು ಮೇನ್ ಸ್ವಿಚ್ ಆಫ್ ಮಾಡ್ದ क्या भैया? उधर आगे रखने के लिए नहीं होता. ಎಲ್ಲ ಲೂಸ್ ಮಾಡಿದ್ದೀವಿ. ಏನು ಜಾಕ್ ಎತ್ತಿದ್ದು ಕೊಟ್ಟನಂದ್ರೆ ದೊಡ್ಡ ಜಾಕ್ನಾಗೆ ಈ ಕಡೆದೊಂದು ಇದನ್ನು ತೆಗೆದು ಇದೊಂದು ಹೊರಕ್ಕೆ ಹಾಕೋದು, ಆ ಕಡೆದು ಹೌಸಿಂಗ್ನಗಳದ್ದು ಒರಿಜಿನಲ್ ಟೈರೇ ಹಾಕ್ಬೇಕು. ಇವು ಜೊತೆನೇ ಬರೋಲ್ಲ, ತಾಟಪೋಟಿ ನಡೆಯಲ್ಲ ಗುರು ಇವಾಗ ಹೌಸಿಂಗಿಗೆ. ಲಿಫ್ಟ್ ಎತ್ತೊಡಿಯೋದು ಟನ್ನೇಜ್ ಇಲ್ಲ, 33 ಟನ್ ಐತೆ ಅಷ್ಟೇ. ಫಸ್ಟ್ ಒಂದು ಟೀ ಕುಡಿದು ಬರೋಣ ಗುರು. ಇಲ್ಲೊಂತ ಹೋಗೈತೆ, ಇಲ್ಲೊಂತ ಕಟ್ಟದತ್ತೆ ಗಾಡಿ ನಿಲ್ಸೋದ್ರಾಗೆ. ಇನ್ನು ಈ ಟೈರ್ ಏನಾಗೈತೆ ಗೊತ್ತಿಲ್ಲ. ಇದು ಬರೋಲ್ಲ, ಇದು ಹೋಗಿತ್ತು. ಎರಡೇ ಟೈರ್ ಹೋದಂಗೆ ಹೋಗಿನೇ ಬರೋಲ್ಲ ಟೈರು. ಫೈನಲಿ ಬಿಚ್ಚ ಹಾಕಿದ್ದೀವಿ ಗುರು. ಹೊಡೆದೋಗಿರೋ ಟೈರ್ ಲಿಫ್ಟಿಗೆ ಆ ಕಡೆಗೊಂದು ಈ ಕಡೆಗೊಂದು ಹಾಕಿ ಹೌಸಿಂಗಿಗೆ ಒರಿಜಿನಲ್ ಮ್ಯಾಚ್ ಮಾಡಿದ್ವಿ. ಇದೊಂದು ಹೊಡೆದೋಗೈತೆ, ಅದೊಂದು ಹೊಡೆದೋಗೈತೆ. ಹಾಕೋಷ್ಟೊತ್ತಿಗೆ ನಮ್ಮದು ತಿಕ್ಕಾರ್ದು ಊರು ಬಾಗ್ಲಾಗ್ಬಿಡ್ತು. ಇನ್ನು ನಮಗೆ ಈ ದೊಡ್ಡ ಜಾಕನ್ನು ಕರ್ಕೊಂಬಂದಿಲ್ಲ ಅಂದಿದ್ರೆ 1200 ಕೊಟ್ಟು ಬಿಚ್ಚಕ್ಕೆ ಆಗ್ತಿದ್ದಿಲ್ಲ. ಇಷ್ಟಕ್ಕೆ ಪಿಕ್ಚರ್ ಬಿಟ್ಟು ಹೋಗ್ಬಿಡ್ತು ಗುರು. ನೋಡಿ ಈ ಟೈರ್ ಅಂತೂ ಬರೋದೇ ಇಲ್ಲ ಗುರು. ಬಳಮಕ್ಕೆ 2 ಕಟ್ಟು ಬಿದ್ದತ್ತೆ. ಹೋದಂಗೆ ಟೈರು ರಿಪ್ಲೇಸ್ಮೆಂಟಿಗೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ನೀವು ಕೇಳ್ಬೋದು ಟೈರ್ ಪೌಡ್ರ್ ಮಾಡಿಸಿಲ್ಲ, ಪೌಡ್ರ್ ಮಾಡಿಸಲ್ಲ ಅಂತೇಳಿ. ಇವಾಗ ಬರಬೇಕಾದ್ರೆ ಪೌಡ್ರ್ ಮಾಡಿಸ್ಕೆ ಬಂದಿರೋದು 2 ಗಾಡಿನೂ. ನಾನೊಂಚೂರು ನಿಧಾನಕ್ಕೆ ಬಂದೆ, ಇಬ್ಬರು ನಿಧಾನಕ್ಕೆ ಬಂದ್ವಿ. ಆದರೆ ಏನು ಮಾಡ್ತೀರಾ, ಇಲ್ಲಿ ಟೈಮ್ ಖರಾಬ್ ಆದರೆ ಏನು ಮಾಡೋಕ್ಕೆ ಬರೋಲ್ಲ. ಗ್ರಾಚಾರ ಗಾನ್ಮಾರೈತು ಕುದಾಕಿ ಹಾಕಾರೆ ಅಂದರೆ ಏನೂ ಆಗಲ್ಲ. ಇನ್ನು ನಮ್ಮ ಟೈಮ್ ಕೆಟ್ಟೋಗೈತೆ, ನಮ್ಮ ಓನರ್ ಟೈಮ್ ಕೆಟ್ಟೋಗೈತೆ ಗೊತ್ತಿಲ್ಲ. ಒಟ್ಟಿನಾಗೆ ಲಾಸ್ಟ್ ಬಾಡಿಗೆಗೆ ಬಂದ್ವಿ. ಒಂದು ಜೊತೆ ಟೈರ್ ಲಾಸ್ ಆದವು 50,000 ಗೋವಿಂದ ಗುರು. ದೀಪಾವಳಿ ಮುಗಿದ ಮೇಲೆ ಹೊತ್ತು 90% ಬಟನ್ ಇರೋದವು. ನೋಡಿದ್ರೆ ಹಂಗೆ ಆಕಾಶ ಭೂಮಿ ಒಂದೇ ಮಾಡಿಬಿಡ್ತಾನೆ. ತಕ್ಕತ್ತಾಯಿ ಅಂತ ಕುಣಿದು ಬಿಡ್ತಾನೆ. ಇವಾಗ ಎಲ್ಲ ಟೈರೆಲ್ಲ ಫಿಟ್ ಮಾಡ್ಕೊಂಡಿ ಗುರು. ಈಗೇನು ನಮ್ಮ ಕಟ್ಟೆ ಕೆಲಸದಲ್ಲಿ ಬಂದು ಜಾಕ್ ತಗೊಂಡೋಗ್ಬೇಕು. ಅದಕ್ಕೆ ಬಾಡಿಗೆ ಅವ್ನಿಗೆ ಎತ್ಕೊಡೋಕ್ಕೆ 1200 ರೂಪಾಯಿ. ಅವಿಲ್ಲ ಅಂದಿದ್ರೆ ಆಗ್ತಿರ್ಲದಿಲ್ಲ ಗುರು. ನಾನು ಗಾಡಿನ ಈ ಥರ ಹೌಸಿಂಗ್ನ ವೆಲ್ಡ್ ಹೊಡೆದಾಗ ಕ್ರೈನ್ನಾಗ ಎತ್ಸಿದ್ದು ನಾನು. ಇಲ್ಲ ಅಂದಿದ್ರೆ ನಮ್ಮದು ಬ್ಯಾಂಡು ಬಾರಿಸ್ಬಿಡೋದು. ಇಲ್ಲಿಗೂ ಬ್ಯಾಂಡ್ ಬಾರಿಸೈತೆ. 30 ನಟ್ಟು ಬಿಚ್ಚಿ ಟೈಟ್ ಮಾಡಿರೋದು. ಹಾಗೆ ಲೂಸ್ ಮಾಡಿ ನಿಧಾನಕ್ಕೆ ನಮ್ಮ ಜಾಕ್ ಇಳಿಸ್ಕೊಂಡ ಇದು ಮತ್ತು ಅದನ್ನ ಹಂಗೆ ನಿಧಾನಕ್ಕೆ ಇಳಿಸಿ ಬ್ಯಾಂಡ್ ಬಾರಿಸ್ಬಿಡೋದು. ಎತ್ತಕ್ಕೂ ಆಗ್ತಿದ್ದಿಲ್ಲ ಅವಾಗಂದ್ರೆ. ಏನು 3 ಇದ್ವಿ, ರೋಡ್ನಾಗ ನಿಲ್ಸ್ಕೊಂಡು ಏನೇನೋ ಕಷ್ಟಪಟ್ಟು ಎತ್ತಿದ್ವಿ. ಕ್ರೈನ್ನಾಗ ಒಂಚೂರು ಎತ್ತಿ ಇಬ್ಬರೇ ಪಿಕ್ಚರ್ ಬಿಟ್ಟು ಹೋಗ್ಬಿಡೋದು. ಇವಾಗ ಬಟ್ರ್ ಇದ್ದಿದ್ರೆ ಬಟ್ರು ಈ ಜಾಕಿಗೇನು ತರಿಸ್ತಿದ್ದಿಲ್ಲ. 3 ಜಾಕ್ನಾಗ ಏನನ್ನ ಮಾಡಿ ಎತ್ಬಿಡೋಣ ಬಟ್ರ್ ಇದ್ದಿದ್ರೆ. ಇವಾಗ ಏನಿಲ್ಲ, ಹೋಗಿ ಒಟ್ಟಿಗೆ ಇಟ್ಟು ಹಾಕ್ಕೊಂಬಿಟ್ರೆ ಸಮಾಧಾನ ಆಗ್ತದೆ ಗುರು. ಬೆಳಿಗ್ಗೆ ಅಲ್ಲಿ ವಡಪಾವ್ ತಿಂದಿರೋದೆ ಮಂಗಳವಾರದಾಗೆ 2 ಗಂಟೆಗೆ ನಿಲ್ಲಿಸ್ತಾರೋ. ಟೈರ್ ಹೋದವು 4 ಗಂಟೆ 4:15 ಆಗೈತೆ ಹಾಕ್ಯಣಷ್ಟೊತ್ತಿಗೆ. 1 ಕಿಲೋಮೀಟ್ರ್ ಹೋದರೆ ಅನ್ನಚ್ಚಿ ಹೋಟ್ಲೈತೆ. ಆ ಹೋಟ್ಲ ಹತ್ರ ಹೋಗಿದ್ರೆ ಟೈರ್ ಹೊಡಿತಿದ್ದಿಲ್ಲ, ಏನಿಲ್ಲ. ಹೆಂಗೆ 1-2 ಅವರ್ ನಿಲ್ಲಿಸ್ಬಿಡ್ತಿದ್ದೀವಿ ಗಾಡಿನ. ಅದು ಇಲ್ಲಿ ಫಸ್ಟ್ ಥ್ರೆಡ್ ಜಾಕ್ ಇಳಿಸ್ಕೋಬೇಕಣಲ್ಲೇ. ಅವ್ನು ಮಾತಾಡ್ಸ್ಬರಂದ ಬಂದು ತಗೊಂಡೋಗ್ತಾನೆಲ್ಲ. ಇವಾಗ ಹೊರಡೋದೆ ನೋಡಿ. 2 ಗಾಡಿನೂ ರೆಡಿ ಅದು. ಇವಾಗ 1200 ರೂಪಾಯಿ ಕೊಡ್ಬೇಕು. ಫಸ್ಟು ಆ ಜಾಕ್ ತೆಗಿಬೇಕಾಯ್ತೇನೆ ಕಣ ಗುರು. ಅಲ್ಲಿಂದ ಬಂದು ಅಣ್ಣಚ್ಚಿ ಹೋಟ್ಲಿಗೆ ಊಟ ಮಾಡೋಣ ಅಂತ ಹೋದ್ವಿ. ಪರೋಟ ಇರಲಿಲ್ಲ, ಬರೀ ಅನ್ನ ಸಾಂಬಾರು ಇತ್ತು. 7 ಗಂಟೆ ಮೇಲೆ ಊಟ ಅಂದ. ಅನ್ನ ಸಾಂಬಾರು ತಿಂದು ಮುಂದೆ ಬಂದ್ವಿ. ರಾತ್ರಿಗೆಲ್ಲ ಊಟ ಮಾಡೋಣ ಅಂತ ಬಾರೋ ಅಂತೇಳಿ ಹೋಗ್ತಾಯಿದ್ವಿ ನೋಡಿ. ಗಾಡಿನ ಪಿಕಪ್ ಕಾಣ್ತಿಲ್ಲ. ಇದು ಯಾವುದೋ ಅಂಡರ್ ಲೋಡ್ ತುಂಬಿ 500 ಕಿಲೋಮೀಟ್ರಿಗೆ ಅರ್ಧ ಟ್ಯಾಂಕಿಗೆ ಬಂದದ್ದು ಗುರು. 600 ಕಿಲೋಮೀಟ್ರ್ 550 ಕಿಲೋಮೀಟ್ರಿಗೆ ಅರ್ಧ ಟ್ಯಾಂಕಿಗೆ ಬರಬೇಕು.
ಮೇನು ನಮಗೆ ಪಂಡ್ರಾಪುರ ಬೈಪಾಸು 15 ಕಿಲೋಮೀಟ್ರು ಏನು ದಾಟಿದ್ವೋ ಅಲ್ಲೇ ಸಿಕ್ಕಾಪಟ್ಟಲೆ ಡೀಸೆಲ್ ಕುಡ್ದಿರೋದು. ಯಾಕಂದರೆ ಬರೀ ಎಕ್ಸ್ಟ್ರಾ ಗೇರ್ನಾಗ ಬಂದ್ವಲ್ಲ, ಇನ್ನೊಂದ್ಸಲಿ ಪಂಡ್ರಾಪುರ ಬೈಪಾಸಿಗೆ ತಲೆ ಹಾಕಲ್ ಗುರು. ನೋಡಿ ಇಲ್ಲಿ ಕಬ್ಬಿನ ಗಾಡಿ ಸಿಕ್ಕಾಪಟ್ಟಲೆ ಟಾರ್ಚರ್ ಪಟ್ಟು ನಮಗೆ. ಸೈಡ್ ಬಿಡಲ್ಲ ಏನಿಲ್ಲ, ಸೆಂಟ್ರಿಗೆ ಹೋಗ್ತಿರ್ತಾರೆ 4 3 ಟ್ರಾಲಿ ಹಾಕ್ಕೊಂಡು. ಸಿಂಗಲ್ ರೋಡ್ನಾಗ ಅವ್ರ ಹಿಂದೆ ಹೋಗ್ತಿರ್ಬೇಕು. ಸುಮ್ಮನೆ ಒಂದು ಕುರಿಗಳು ಹೋದಂಗೆ ತಲೆ ಬಗ್ಸ್ಕೊಂಡು ನಾವು. ಅದ್ರಾಗ ಇವ್ರದ್ದೊಂದು ಹಿಂದೆ ಮುಂದೆ ನೋಡಲ್ಲ, ಸುಮ್ಮನೆ ಎತ್ಲಾಗ ಬಂದ್ಬಿಡ್ತಾರೆ. ಇವತ್ತು ನಮ್ಮ ಟಾರ್ಗೆಟು ಸೀದಾ ವಾಪಿಗೆ ಹೋಗೋಣ ಅಂತಿದ್ದೀವಿ. 450 ಕಿಲೋಮೀಟ್ರ್ ಐತಿ ಇಲ್ಲಿಂದ. ನೋಡೋಣ ಬನ್ನಿ. ನೋಡ್ಗುರು 2 ಗಾಡಿ ಬಂದು ಸೈಡ್ ಹಾಕಿದ್ವಿ. ಆ ಗಾಡಿನ ಕರೆಂಟ್ ಕಮ್ಮಿ ಆಗಿಬಿಡ್ತು. ಮುಂದೆ ಹೋದ್ರೆ ನಮಗೆ ತೊಂದರೆ ಆಗ್ತತೆ. ನಾನೊಂದು ಕಡೆ ಹೋಗ್ತೀನಿ, ಅವನೊಂದು ಕಡೆ ಹೋಗ್ತಾನೆ ಅಂತೇಳಿ ಇಲ್ಲಿ ನಮಗೆ ಪರಿಚಯ ಇರೋರು ಬ್ರದರ್ ಕರಿಮಲದಾಗೆ ಡ್ರೈವರು. ನಮ್ಮ ಓನರಿಗೆ ಚೆನ್ನಾಗಿ ಪರಿಚಯ ನಮ್ಕಿನ್ನ. ನಮ್ಮ ಗಾಡಿಗೆ ಡ್ರೈವರ್ ಕೆಲಸ ಮಾಡೋನು ಯಾವುದೋ ಸರ್ದಾಸಿ ಗಾಡಿಗೆ. ಅವನು ಹೇಳ್ದ ನಾನು ಎಲೆಕ್ಟ್ರಿಷಿಯನ್ ಕರ್ಕೊಬರ್ತೀನಿ, ಇಲ್ಲೇ ಇರ್ರಿ ನೀವು ಅಂದ. ಅದಕ್ಕೆ ರಾಜಸ್ಥಾನಿ ಹೋಟ್ಲಾಗ ಸೈಡ್ ಹಾಕಿದ್ವಿ. ನಮಗೂ ಬ್ಯಾಂಡ್ ಬಜಾಯಿಸ್ಬಿಟ್ಟಿತ್ತು ಟೈರ್ ಚೇಂಜ್ ಮಾಡಿ. ಇನ್ನೂ ಸುಸ್ತಾಗ್ತೈತೆ, ಅದಕ್ಕೆ ಸೈಡ್ ಹಾಕಿದ್ದೀವಿ. ನೋಡಿ ಬೆಳಗ್ಗೆ ಎದ್ದು ರೆಡಿ ಮಾಡಿಸ್ಕೊಂಡು ಹೋದ್ರೆ ಅಂತೇಳಿ. ಹೆಂಗಂದ್ರೂ ನಾಳೆ ಭಾನುವಾರ ಗಾಡಿ ಖಾಲಿ ಆಗಲ್ಲ. ನನ್ನ ಗಾಡಿ ಸೋಮವಾರ ಖಾಲಿ ಆದರೆ ಇವನ ಗಾಡಿ ಮಂಗಳವಾರ ಖಾಲಿ ಆಗತ್ತಂತೆ. ಅದಕ್ಕೆ ಪಾರ್ಟಿಗೆ ಫೋನ್ ಮಾಡಿ ಲೊಕೇಶನ್ ಹಾಕಂತೇಳಿ ಹಾಕ್ಸ್ತಾ ಇದ್ದೀನಿ ನೋಡಿ.